ANMR ನ್ಯೂಸ್ಗೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಿಂತ ಮಳೆ ನೀರು, ಜನತೆ ಪರದಾಟ. ಮಳೆ ಬಂದರೆ ನಗರದ ರಾಷ್ಟ್ರೀಯ ಹೆದ್ದಾರಿಯಾದ MG ರಸ್ತೆಯಲ್ಲಿ ಮಳೆ ನೀರು ನಿಲ್ಲುತ್ತಿರುವುದರಿಂದ ವೆಂಕಟಗಿರಿ ಕೋಟೆ ಬಡಾವಣೆಯ ನಿವಾಸಿಗಳು ಸೇರಿದಂತೆ ಶಿಡ್ಲಘಟ್ಟ ರಸ್ತೆ ಮತ್ತು ಬಾಗೇಪಲ್ಲಿ ರಸ್ತೆಯಲ್ಲಿ ಸಾಗುವ ಹಲವು ಗ್ರಾಮಸ್ಥರು ಹೋಗಲು ಹಾಗೂ ನಗರ ಪ್ರವೇಶ ಮಾಡಲು ಹರಸಾಹಸ ಪಡುತ್ತಿದ್ದರೂ ಅತ್ತ ಗಮನ ಹರಿಸುವವರೇ ಇಲ್ಲವೆಂದು ಅಲ್ಲಿನ ಸಾರ್ವಜನಿಕರು ದೂರಿದ್ದಾರೆ. ಇಂದು ಸಂಜೆ ದಿಢೀರನೆ ಮಳೆ ಬಂದಿದ್ದರಿಂದ ರಾಷ್ಟ್ರೀಯ ಹೆದ್ದಾರಿಯಾದ MG ರಸ್ತೆಯ ಚೆಮ್ಮನೂರು ಜ್ಯುವೆಲರ್ಸ್ ಮುಂಭಾಗದಿಂದ ಬಾಗೇಪಲ್ಲಿ ವೃತ್ತದವರೆಗೂ ವಾಹನ ಸವಾರರು ಸೇರಿದಂತೆ ಸಾರ್ವಜನಿಕರು ಓಡಾಡಲು ಹರಸಾಹಸ ಪಟ್ಟರು. ನಗರದ ರಾಷ್ಟ್ರೀಯ ಹೆದ್ದಾರಿ ಹಾದು ಹೋಗುವ ಕಾಮಗಾರಿಗಳು ಹಾಗೂ ಚರಂಡಿಗಳು ಬಹುತೇಕ ಕಾಮಗಾರಿಗಳು ಕಳಪೆಯಾಗಿರೋದರ ಜೊತೆಗೆ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರೋದ್ರಿಂದ ಮಳೆ ಬಂದರೆ ನೀರು ಎರಡೂ ಬದಿಯ ಚರಂಡಿಯಲ್ಲಿ ಹರಿದು ಹೋಗದೆ ರಸ್ತೆಯಲ್ಲೇ ನಿಲ್ಲುತ್ತಿರುವ ಪರಿಣಾಮ ಮಳೆ ನಿಂತು ಹೋದರೂ ಗಂಟೆಗಟ್ಟಲೆ ನೀರು ನಿಲ್ಲುವುದರಿಂದ ದೊಡ್ಡ ವಾಹನ ಸವಾರರು ಅದೇ ನೀರಿನಲ್ಲಿ ಬಂದರೆ ದ್ವಿಚಕ್ರ ವಾಹನ ಸವಾರರು ಇತರರು ಕಾಲ್ನಡಿಗೆಯಲ್ಲಿ ಜನತೆ ಆ ರಸ್ತೆಯಲ್ಲಿ ಓಡಾಡಲಿಕ್ಕಾಗದೆ ಕೊನೆಗೂ ಸುತ್ತಿ ಬಳಸಿ ನಗರದೊಳಗೆ ಬರಬೇಕಾದ ಪರಿಸ್ಥಿತಿ ಒದಗಿ ಬಂದಿದೆ. ನೀರು ಕಡಿಮೆ ಇದೆ ಎಂದು ಹೋಗಿ ಹಲವಾರು ವಾಹನ ಸವಾರರು ವಾಹನದೊಳಗೆ ನೀರು ಸೇರಿಕೊಂಡು ಮುಂದೆ ಚಲಿಸಲಿಕ್ಕಾಗದೆ ಸಿಕ್ಕಿ ಹಾಕಿಕೊಂಡು ಕೆಳಗೆ ಬಿದ್ದು ಕೈಕಾಲುಗಳು ಗಾಯಗೊಂಡಿರುವ ಘಟನೆಗಳು ಸಹ ನಡೆದಿವೆ. ಸಂಬಂಧಪಟ್ಟವರಿಗೆ ಮನವಿ ಸಲ್ಲಿಸಿದರೂ ಏನೂ ಪ್ರಯೋಜನವಾಗಿಲ್ಲವೆಂದು ರಸ್ತೆಯ ಅಕ್ಕಪಕ್ಕದ ಅಂಗಡಿಯವರು ಮತ್ತು ಬಡಾವಣೆ ನಿವಾಸಿಗಳು ಆರೋಪಿಸಿದರು.